टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭಯಗೊಂಡಂತ ನಾಯಿಗಳು ಜಾಸ್ತಿ ಬೊಗಳ್ತವೆ ಅನ್ನುವಂತ ಒಂದು ಮಾತಿದೆಯಲ್ಲ, ಹಾಗೇನೇ ಭಯಗೊಂಡಂತ ಪಾಕಿಸ್ತಾನ ಪದೇ ಪದೇ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇದೆ. ಆ ಕಡೆಯಿಂದ ಅಪ್ರಚೋದಿತ ಗುಂಡಿನ ದಾಳಿ ನಡೆಸ್ತಾ ಇದೆ. ನಿನ್ನೆ ರಾತ್ರಿ 4 ಕಡೆಗಳಲ್ಲಿ ಗುಂಡಿನ ದಾಳಿಯನ್ನು ಮಾಡಲಾಗಿದೆ. ಭಾರತ ಕೂಡ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಒಂದಷ್ಟು ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಎಲ್ಲೆಲ್ಲಿ ಕದನ ವಿರಾಮದ ಉಲ್ಲಂಘನೆ ಆಗಿದೆ, ನೌಶೇರಾ, ಅಖನೂರ್, ಸುಂದರ್ಬನಿ ಇಲ್ಲಿ ಸ್ವಲ್ಪ ಕಿರಿಕ್ ಮಾಡ್ತು. ಯಾಕಂದರೆ ಕಳೆದೊಂದು ವಾರದಿಂದ ಘಟನಾವಳಿಗಳ ಆದಾಗಿನಿಂದ ಅದಕ್ಕೆ ಭಯ ಹತ್ಕೊಂಡ್ಬಿಟ್ಟಿದೆ. ಎಲ್ಲಿ ಯಾವ ಸಂದರ್ಭದಲ್ಲಿ ಏನೇನಾಗ್ಬಿಡುತ್ತೋ ಅಂತ. ಎಲ್ಲೆಲ್ಲಿ ಕದನ ವಿರಾಮದ ಉಲ್ಲಂಘನೆ ಆಗಿದೆ ನಾವು ತೋರಿಸ್ತಾ ಇದ್ದೀವಿ. ಸೊ ನಾನು ಜಸ್ಟ್ ಅದನ್ನು ಹೇಳ್ತೀನಿ. ನೀಲಂ, ಕುಪ್ವಾರ, ಲೀಖಾ ವ್ಯಾಲಿ, ತುಟಿಯಾರಿ ಗಲಿ, ಬಾರಾಮುಲ್ಲಾ, ಉರಿ, ಪೂಂಚ್, ಸುಂದರ್ಬನಿ, ಪಹಲ್ಗಾಮ್, ನೌಶೇರಾ, ಅಖನೂರ್, ಈ ರೀತಿ ಬೇರೆ ಬೇರೆ ಭಾಗಗಳಲ್ಲಿ ಗುಂಡಿನ ಚಕಮಕಿ ಆಗ್ತಿರುವಂಥ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಇದು ಮಾಮೂಲಿ ಕಥೆ. ಇದು ಎಂದಿದು ಉಲ್ಲಂಘನೆ ಮಾಡಿಲ್ಲ ಹೇಳಿ. ಯಾವಾಗಲೂ ಉಲ್ಲಂಘನೆ, ಎಲ್ಲದರ ಉಲ್ಲಂಘನೆ ಇದು. ಇಲ್ಲಿ ಒಂದು ಸ್ವಾತಂತ್ರ್ಯ ಅನ್ನುವಂಥದ್ದಿಲ್ಲ. ಸೇನೆಯ ಆಡಳಿತ, ಯಾರೂ ಉಸಿರು ಬಿಡಂಗಿಲ್ಲ, ತುಟಿ ಬಿಚ್ಚಂಗಿಲ್ಲ. ಅಲ್ಲಿನ ದೇಶದ ಪ್ರಧಾನಿನೂ ಕೂಡ ಪಪೆಟ್ಟನೆ. ISI ಮುಖ್ಯಸ್ಥನನ್ನು ತಗೊಂಬಂದು ನೀವು ಈ ರೀತಿ ಸೇನಾ ಮುಖ್ಯಸ್ಥನನ್ನಾಗಿ ಮಾಡಿಬಿಟ್ರೆ ಏನಾಗುತ್ತೆ ಹೇಳಿ? ಇದೇ ಆಗೋದು. ಬನ್ನಿ, ಕ್ಯಾಪ್ಟನ್ ನವೀನ್ ನಾಗಪ್ಪ ನಮ್ಮ ಜೊತೆಗಿದ್ದಾರೆ, ನಿವೃತ್ತ ಸೇನಾಧಿಕಾರಿಗಳು. ಕ್ಯಾಪ್ಟನ್, ನಾವು ನೋಡ್ತಾ ಇದ್ದೀವಿ ಸ್ಥಿತಿಗತಿಗಳು ಯಾವ ರೀತಿ ಏನೇನು ಆಗ್ತಾ ಇದೆ ಅಂತ. ಈಗಾಗಲೇ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಾ ಇವೆ. ಅದರಲ್ಲೂ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್, ಇವತ್ತು ಈ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ನೋಡಿ, ಪುಲ್ವಾಮಾ ದಾಳಿಗೂ ಮೊದಲು ಈ ರೀತಿ ಒಂದು ಮೀಟಿಂಗನ್ನು ಕರೆಯಲಾಗಿತ್ತು. ಮೀಟಿಂಗ್ ಆದಮೇಲೆ ಯಾವ ರೀತಿ ಉಡಾಯಿಸಿದ್ವು ಭಾರತ ಸೇನೆಯ ಯೋಧರುಗಳು, ಅದನ್ನು ನೋಡಿದ್ವಿ ನಾವು. ನಿನ್ನೆ ನಡೆದಂಥ ಮೀಟಿಂಗ್ ಇದೆಯಲ್ಲ ಕ್ಯಾಪ್ಟನ್, ವೆರಿ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಅದರಲ್ಲಿ ಹೇಳಿದ್ದಾರೆ ಟಾರ್ಗೆಟು ನಿಮ್ಮದೇನೆ, ಟೈಮು ನಿಮ್ಮದೇನೆ, ಪ್ರಹಾರನೂ ನಿಮ್ಮದೇನೆ, ಅಧಿಕಾರವೂ ನಿಮ್ಮದೇನೆ. ಬರೀ ಅಧಿಕಾರ ಅಲ್ಲ, ಅದು ಪರಮಾಧಿಕಾರ. ಏನಂತೀರಿ ಕ್ಯಾಪ್ಟನ್? ಅಬ್ಸಲ್ಯೂಟ್ಲಿ ರಂಗನಾಥ್ ಅವರೇ, ನೋಡಿ, ನಾವು ಹಿಂದಿಂದ ಒಂದು ಹಿಸ್ಟ್ರಿನ ತಗೊಂತ ಬಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ. ಅದಾದ್ಮೇಲೆ ಬಾರ್ಲಾಕೋಟ್ ಏರ್ ಸ್ಟ್ರೈಕ್ ಆಯ್ತು. ಅದಾದಾಗ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಆಗುತ್ತೆ ಅಂತ. ಸೊ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಅಲ್ಲಿ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ. ದೇವರ್ ಕಾಟ್ ಆಫ್ ಗಾರ್ಡ್, ಅಂದ್ರೆ ಅವ್ರಿಗೆ ಎಲ್ಲಿ ಹೊಡಿತೀವಿ ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಒಂದು ಸರ್ಜಿಕಲ್ ಸ್ಟ್ರೈಕ್ ಆಯ್ತು. ಬಟ್ ಇಟ್ ವಾಸ್ ಅ ಲಿಮಿಟೆಡ್ ಸ್ಟ್ರೈಕ್. ನೆಕ್ಸ್ಟ್ ಬಾಲಾಕೋಟ್ ಏರ್ ಸ್ಟ್ರೈಕ್ ಆಯ್ತು. ಅಂದ್ರೆ ಅವರ ಟ್ರೈನಿಂಗ್ ಕ್ಯಾಂಪ್ ಎಲ್ಲೆಲ್ಲಿ ಇದ್ವು ಅಲ್ಲಿ ಹೋಗಿ ನಾವು ಏರೋಪ್ಲೇನ್ ಇಂದ ಗುಂಡಾರ್ಸ್ ಬಂದ್ವಿ. ದ ಟಾರ್ಗೆಟ್ಸ್ ವೇರ್ ವೆರಿ ಕ್ಲಿಯರ್. ಸೊ ನಾವು ಇವಾಗ ಎಲ್ಲೋ ಒಂದ್ ಕಡೆ ದೇಶನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು ಏನೋ ಮಾಡ್ತೀವಿ ಅಂತ. ಅವ್ರ ಕಡೆಯವರು ಎಕ್ಸ್ಪೆಕ್ಟ್ ಮಾಡ್ತಾ ಕುಂತಿದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ ಒಂದು ಆಕ್ಷನ್ ಆಗೇ ಆಗುತ್ತೆ ಈ ಸಲ. ಸಮಥಿಂಗ್ ಇಟ್ ಡಿಫ್ರೆಂಟ್ ವಿಲ್ ಹ್ಯಾಪನ್. ನೀವು ಕರೆಕ್ಟ್ ಆಗಿ ಹೇಳಿದಾಗೆ, ಈಗ ನೋಡಿ, ರಾದರ್ ದನ್ ಇಂಪೋಸಿಂಗ್ ಈ ತರಾನೇ ಮಾಡಿ ಅಂತ ಹೇಳೋದಕ್ಕಿಂತ ದ ಗ್ರೌಂಡ್ ಕಮಾಂಡರ್ಸ್ ಆರ್ ದಿ ಬೆಸ್ಟ್ ಪೀಪಲ್ ಟು ಜಡ್ಜ್. ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಲೂಪ್ ಹೋಲ್ ಇದೆ, ಎಲ್ಲಿ ಯಾವ ಟೈಮಲ್ಲಿ ಅಟ್ಯಾಕ್ ಮಾಡಬಹುದು, ಯಾವ ಸಮಯದಲ್ಲಿ ಯಾವೊಂದು ವೇದಿಂದ ಅಟ್ಯಾಕ್ ಮಾಡಬಹುದು. ಬೀಟ್ ನೇವಿನೋ, ಏರ್ ಫೋರ್ಸ್, ಗ್ರೌಂಡ್ ಟ್ರೂಪ್ಸ್, ಅಲ್ಲಿಂದ ಅಟ್ಯಾಕ್ ಮಾಡಬೇಕು, ಇಲ್ಲ ಮೂರನ್ನು ಕೋಆರ್ಡಿನೇಟ್ ಮಾಡಿ ಯಾವ್ದಾದ್ರು ಒಂದು ಆಕ್ಷನ್ ಅನ್ನ ಮಾಡಬೇಕು. ಹೀಗಾಗಿ ದ ಬೆಸ್ಟ್ ಥಿಂಗ್ ವಿಚ್ ಹಸ್ ಹ್ಯಾಪನ್ಡ್, ಎಲ್ಲಕ್ಕಿಂತ ಉತ್ತಮವಾದದ್ದು ಏನಾಗಿದೆ ಅಂತಂದ್ರೆ, ದ ಡಿಸಿಷನ್ ಹ್ಯಾಸ್ ಬಿನ್ ಲೆಫ್ಟ್ ಟು ದ ಪೀಪಲ್. ಯಾರು ಅದನ್ನ ಆಕ್ಚುಲಿ ಎಕ್ಸಿಕ್ಯೂಟ್ ಮಾಡ್ತಾರಲ್ಲ ಅವ್ರಿಗೆ ಡಿಸಿಷನ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನೋಡಿ, ಇಂಪೋಸ್ ಮಾಡೋದಕ್ಕಿಂತ ಡಿಸಿಷನ್ ಅವ್ರಿಗೆ ಕೊಟ್ರೆ ದೇ ವಿಲ್ ಬಿ ಇನ್ ಅ ಬೆಟರ್ ಫ್ರೇಮ್ ಆಫ್ ಮೈಂಡ್, ದೇ ವಿಲ್ ಬಿ ಏಬಲ್ ಟು ಟೇಕ್ ಬೆಟರ್ ಡಿಸಿಷನ್ಸ್. ಸೊ ಹಂಗಾಗಿ ಸಮಥಿಂಗ್ ನನಗೇನ್ ಅನ್ಸ್ತಿದೆ ಅಂದ್ರೆ ಸಮಥಿಂಗ್ ಬಿಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ, ಇದನ್ನ ನಾವು ರಶ್ ಮಾಡಬಾರ್ದು. ಈಗ ನೋಡಿ, ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅವರು. ಎಕ್ಸ್ಪೆಕ್ಟ್ ಮಾಡ್ಬೇಕಾದ್ರೆ ಹೊಡೆಯೋದಕ್ಕಿಂತ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅನ್ನ ಏನಾದ್ರು ಮೇಂಟೈನ್ ಮಾಡಬೇಕು ಅಂತಂದ್ರೆ ದ ಪ್ಲೇಸ್ ಅಂಡ್ ದ ಟೈಮ್ ಶುಡ್ ಬಿ ಆಫ್ ಅವರ್ ಚೂಸಿಂಗ್. ಸೊ ಹಂಗಾಗಿ ಹೌದು, ಜನರ ಸೆಂಟಿಮೆಂಟ್ ಇದೆ. 20ಕ್ಕೂ 26 ಜನದ ನಮ್ಮ ಜೀವ ನಿಹತ್ತ ಸಿಟಿಸನ್ಸ್ ಮೇಲೆ ಗುಂಡಾಗ್ತಿದ್ದಾರೆ. ಆಕ್ರೋಶ ಸಿಟ್ಟು ನಮ್ಮ ಜನತೆಗೆ ಎಲ್ಲರಿಗೂ ಇದ್ದೇ ಇದೆ. ಒಂದು ಪ್ರತಿಕಾರ ಆಗ್ಲೇಬೇಕು ಅಂತ ಎಲ್ಲರೂ ಕಾಯ್ತಾ ಇದಾರೆ. ಬಟ್ ನಾನ್ ಹೇಳೋದೇನಂತಂದ್ರೆ, ಕೊಡವನ್ನ ಅವ್ರಿಗೆ ತಕ್ಕವಾದ ಉತ್ತರ ಕೊಡ್ಬೇಕು. ಹೆಂಗ್ ಉತ್ತರ ಕೊಡ್ಬೇಕಂತಂದ್ರೆ, ನಮ್ಗೆ ಎಲ್ಲರಿಗೂ ಗೊತ್ತಿದ್ದ ಸಂಗತಿ ಇದು. ಅವ್ರ ಎಕನಾಮಿಕ್ ಕಂಡೀಷನ್ ಏನಿದೆ, ಬಲೂಚಿಸ್ತಾನದಲ್ಲಿ ಹೆಂಗದ, ಬಲೂಚಿಸ್ತಾನದವ್ರು ಅವ್ರಿಗೆ ಹೆಂಗೆ ನಾಕ್ ಮೆದ್ದಮ್ ಅಂತಾರಲ್ಲ ಹಂಗ್ ಮಾಡಿ ಇಟ್ಟಿದ್ದಾರೆ, ಎಲ್ಲ ಗೊತ್ತಿದೆ. ಹಾಗಾಗಿ ಒಂದ್ ಸಲ ಹೊಡೆದ್ರೆ ಹೆಂಗಿರ್ಬೇಕಂದ್ರೆ ಡಿಸೈಸಿವ್ ವಿಕ್ಟರಿ ಇರ್ಬೇಕು. ಮತ್ ಇನ್ನೊಂದ್ 10-15 ವರ್ಷ, ಯಾಕಂದ್ರೆ ಅವರು ಒಂದು ಇಂಟರ್ ನ್ಯಾಷನಲ್ ಕಮ್ಯುನಿಟಿದಲ್ಲಿ
ಪಾಕಿಸ್ತಾನದ ಒಂದು ಸ್ಟ್ಯಾಂಡಿಂಗೇ ಇಲ್ಲ. ಕ್ಯಾಪ್ಟನ್ ನೀವು ಹಲವಾರು ಯುದ್ಧಗಳಲ್ಲಿ ಪಾಲ್ಗೊಂಡಿರುವಂಥವ್ರು, ಕಾರ್ಗಿಲ್ ಸಂದರ್ಭದಲ್ಲೂ ಕೂಡ ನೀವು ಹೋರಾಟ ಮಾಡಿರುವಂಥವ್ರು, ತುಂಬ ಚೆನ್ನಾಗಿ ಗೊತ್ತಿದೆ ಸ್ಥಿತಿಗತಿಗಳು. ನೋಡಿ, ಅಲ್ಲಿಂದ ಹೊರಗಡೆ ನಿಂತು ನೋಡುವಂಥವ್ರು ನಾವು ಕೇವಲ ಮಾತಾಡಬಹುದು. ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಗಡಿ ಇದೆಯಲ್ಲ, ಗುಡಿಯಲ್ಲಿರುವಂಥ ದೇವರುಗಳನ್ನು ನಾವು ಕಂಡಿದ್ದೀವಿ, ನೀವೆಲ್ಲ ಗಡಿಯಲ್ಲಿರುವಂಥ ದೇವರುಗಳು ಅಂತ. ಅಂಥ ದೇವರುಗಳಿಗೆ ಮೊದಲ ನಮಸ್ಕಾರ. ಯಾಕಂದರೆ ನೀವು ಇವತ್ತು ನಿಮ್ಮನ್ನು ನೀವು ಬಲಿ ಕೊಟ್ಕೊಳ್ಳೋದ್ರಿಂದ ನಾವು ನಾಳಿನ ದಿನಗಳನ್ನು ನಾವು ಕಾಣ್ತಾ ಇದ್ದೀವಿ. ಕ್ಯಾಪ್ಟನ್, ನಾನು ಒಂದು ಪ್ರಶ್ನೆ ತಮ್ಮಲ್ಲಿ ನೇರವಾಗಿ ಕೇಳ್ತಾ ಇದ್ದೀನಿ. ನೋಡಿ, ನಿಮ್ಮದೇ ಟೈಮು, ನಿಮ್ಮದೇ ಮುಹೂರ್ತ, ನಿಮ್ಮದೇ ಟಾರ್ಗೆಟ್ಟು, ನಿಮ್ಮದೇ ಪ್ರಹಾರ, ನಿಮ್ಮದೇ ಪ್ರತಿಕಾರ, ನಿಮಗೆ ಪರಮಾಧಿಕಾರ. ಈ ಮಾತನ್ನು ನೀವು ಕೇಳಿದಂಥ ಸಂದರ್ಭದಲ್ಲಿ ಒಬ್ಬ ಸೈನಿಕರಾಗಿ, ಒಬ್ಬ ಕ್ಯಾಪ್ಟನ್ ಆಗಿ ಏನು ಅನ್ನಿಸ್ತು ಸರ್ ನಿಮಗೆ? ಖುಷಿ ಆಯ್ತು. ಆಗ್ಲೇ ಹೇಳಿದಾಗೆ, ನೀವು ಹಿಂದಿನ ಪಾಯಿಂಟ್ ಆಗ್ಲೇ ಹೇಳ್ತಾ ಇದ್ರಿ, ಒಬ್ಬ ಯೋಧನಾಗ್ಲಿ ಯಾರು ಕೂಡ ಯುದ್ಧವನ್ನ ಬಯಸಲ್ಲ, ಯುದ್ಧ ಬೇಕು ನಮಗೆ ಅಂತ ಹೇಳಲ್ಲ. ನೀವು ಹೇಳಿದಾಗೆ ನನಗೆ ಕಾರ್ಗಿಲ್ ಯುದ್ಧದಲ್ಲಿ ಪೆಟ್ಟು ಬಿದ್ದಿತ್ತು. ಇಮ್ಯಾಜಿನ್ ಮಾಡಿ, ಬೆಟ್ಟದ ತುದಿ ಮೇಲೆ ಗ್ರೆನೇಡ್ ಬ್ಲಾಸ್ಟ್ ಆಗಿದೆ, ಎರಡೂ ಕಾಲ ಛಿದ್ರ ಆಗಿದೆ. ನನಗೆ ಕೆಳಗ್ ಕರ್ಕೊಂಡ್ ಬಂದಾಗ ಸಾಯಂಕಾಲ ರಾತ್ರಿಯಾಗಿ ಹೋಗ್ಬಿಟ್ಟಿದೆ. ಸೊ ಎಷ್ಟು ನೋವನ್ನ ಅನುಭವಿಸಿರ್ಬೇಕು ನಾವು, ಎಷ್ಟು ರಕ್ತ ಸುರಿಸಿರ್ಬೇಕು ನಾನು, ಎಷ್ಟು ಇನ್ಫೆಕ್ಷನ್ ಆಗಿ ಬಡ್ದಿರ್ಬೇಕು. ಉಳಿದು ಬಂದಿದ್ದೇ ಹೆಚ್ಚು. ಆ ಯುದ್ಧದಲ್ಲಿ ನಾನು ನನ್ನ ಯೂನಿಟ್ ಆದಂತ 30th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ನವರು ಇಬ್ರು ಆಫೀಸರ್ನ 17 ಜನನ ಸಾಯೋದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ. ಸೊ ಯುದ್ಧ ಅಂದ್ರೆ ಸುಮ್ಮನೆ ಅಲ್ಲ. ಎಲ್ಲರಿಗೂ ಹೌದು ಅದೊಂದು ಆಕ್ರೋಶ ಇದೆ, ಯುದ್ಧ ಆಗಬೇಕು ಅಂತ. ಬಟ್ ಯುದ್ಧ ನಾವ್ ಯಾವತ್ತೂ ಬಯಸಲ್ಲ. ಬಟ್ ಯುದ್ಧವನ್ನ ಯಾರಾದ್ರೂ, ನಮ್ಮ ಜಗಳವನ್ನ ಯಾರಾದ್ರೂ ನಮ್ಮ ದೇಶದ ಬಾಗಿಲಿಗೆ ತಂದ್ರೆ ಅವ್ರು ಬರೇ ಜಗಳ ಕೆರ್ಕೊಂಡ್ ಬಂದಿರ್ಬೋದು, ಅವರಿಗೆ ವಾಪಸ್ ಯುದ್ಧದ ರೀತಿಯಲ್ಲಿ ಅವ್ರಿಗೆ ಒಂದು ಉತ್ತರವನ್ನ ಕೊಡ್ಬೇಕಂತ ನಾನು ಸ್ಟ್ರಾಂಗ್ಲಿ ಬಿಲೀವ್ ಮಾಡ್ತೀನಿ. ನೀವು ಎರಡನೇ ಪ್ರಶ್ನೆ ಕೇಳಿದ್ದೆ, ನೀವು ಹೆಂಗ್ ಅನಿಸ್ತೀನಿ ನಿಮಗೆ ಅಂತ. ನೋಡಿ, ನಾನು ಆಗ್ಲೇ ಹೇಳಿದಾಗೆ ಇಂಪೋಸ್ ಮಾಡೋದಕ್ಕಿಂತ ನಾನು ಯಾವುದೇ ಪಾರ್ಟಿ ಒಂದು ಪ್ರೈಮರಿ ಮೆಂಬರ್ಶಿಪ್ ಕೂಡ ಇಲ್ಲ, ಬಿಜೆಪಿದು ಇಲ್ಲ, ಕಾಂಗ್ರೆಸ್ದು ಇಲ್ಲ. 99ರಲ್ಲಿ ಏನಾಗಿತ್ತು ಅಂತಂದ್ರೆ, ನಮಗೆ ಕಾರ್ಗಿಲ್ ಯುದ್ಧನ ನೀವು ಗಮನಿಸಿದ್ರೆ ಅದು ಲೋಕಲೈಸ್ಡ್ ವಾರ್ ಆಗಿತ್ತು. ಅಂದ್ರೆ ಜಮ್ಮು ಕಾಶ್ಮೀರದ ಭಾಗದಲ್ಲಿ ಬಿಟ್ಟು ನಾವು ಅದನ್ನ, ನಮಗೆ ಅವ್ರು ಅಟ್ಯಾಕ್ ಮಾಡಿದ್ರು, ಅಲ್ಲಿ ನಾವು ವೀಕ್ ಇದ್ವಿ, ಸ್ಟಾರ್ಟಿಂಗ್ ಅಲ್ಲಿ ವೀಕ್ ಇದ್ವಿ. ನಾವು ಅದನ್ನ ಪಂಜಾಬ್ ಅಲ್ಲಿ, ರಾಜಸ್ಥಾನ್ ಅಲ್ಲಿ ಓಪನ್ ಮಾಡಬಹುದಾಗಿತ್ತು, ಯಾಕಂದ್ರೆ ಅಲ್ಲಿ ನಮಗೆ ಅಡ್ವಾಂಟೇಜ್ ಸಿಗ್ತಿತ್ತು. ಬಟ್ ಅದನ್ನ ಮಾಡಕ್ಕೆ ಅವಕಾಶ ಇರ್ಲಿಲ್ಲ. ನಮಗೆ ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಮಾಡಬೇಡಿ ಅಂತ ಹೇಳಿದ್ರು, ಹೌದಾ? ಹಾಗಾಗಿ ಅದು ಲಿಮಿಟೆಡ್ ವಾರ್ ಆಗಿ ಉಳಿದು ಬಿಡ್ತದೆ. ನಮಗೆ ಎಲ್ಲಿ ನಾವು ಅಡ್ವಾಂಟೇಜ್ ಜಾಸ್ತಿ ಸಿಗುತ್ತೋ ಅಲ್ಲಿ ಅಡ್ವಾಂಟೇಜ್ ತಗೋಬಹುದಾಗಿತ್ತು. ಬಹುಶಃ ಆ ಒಂದು ಸಮಯ ಸಂದರ್ಭ ಬೇರೆ ಇತ್ತು. ಇನ್ನೊಂದು ಕ್ಯಾಪ್ಟನ್, ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಈಗ ಆತ್ಮಬಲಂ ಬಲಂ ಬಲಂ. ನೋಡಿ, ನಾವು ಇಡುವಂಥ ಹೆಜ್ಜೆನ ಯಾವ ರೀತಿ ಇಡ್ತೀವಿ, ಯಾವ ಪರಿ ನಾವು ದೊಡ್ಡ ಹೆಜ್ಜೆ ಇಡ್ತೀವಿ ಅನ್ನೋಂಥದ್ದು ವೆರಿ ಇಂಪಾರ್ಟೆಂಟ್. ನಾವು ನಮ್ಮ ಸೈನಿಕರನ್ನ ಅವತ್ತು ಬಲಿ ಕೊಟ್ಟಂಥ ರೀತಿ ಇದೆಯಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಬಹಳ ತಪ್ಪುಗಳಾಗಿದೆ, ಅದರಲ್ಲೇನು ಸಂದೇಹವೇ ಇಲ್ಲ. ಯಾಕಂದರೆ ಏನು ಇವಾಗ ಮನಸ್ಸು ಮಾಡಿದ್ರೆ ಇವಾಗ ಹೋಗಿ ಬಡಿದು ಬರ್ತೀವಿ ಅನ್ನೋಂಥ ಒಂದು ಮನೋಭಾವನೆ ಇದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೋ ಆ ಸಂದರ್ಭದಲ್ಲಿ ವಾಜಪೇಯಿ ಸರ್ಕಾರ ಒಂದು ಹೆಜ್ಜೆ ಮುಂದಕ್ಕಿಡುವಂಥ ನಿಟ್ಟಿನಲ್ಲಿ ಬಹಳ 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 ಯೋಚನೆ ಮಾಡ್ತು. ಅಷ್ಟೊತ್ತಿಗೆ ಕೈ ಮೀರಿ ಹೋಗಿತ್ತು. ಪ್ರಶ್ನೆ ಬೇರೆ. ಕ್ಯಾಪ್ಟನ್, ಈಗ ನಾನು ಕೇಳುವಂಥ ಪ್ರಶ್ನೆ, ತಾವೊಂದು ಮಾತು ಹೇಳಿದ್ರಿ, ತಾವೊಂದು ಒಳ್ಳೆ ಮಾತು ಹೇಳಿದ್ರಿ. ತಾವು ಏನು ಅಂತಂದರೆ, ವೆರಿ ಇಂಪಾರ್ಟೆಂಟ್ಲಿ ನಾವು ಅವ್ರಿಗೆ ಶಾಕ್ ಕೊಡಬೇಕು ಅನ್ನೋಂಥ ಮಾತನ್ನು ಹೇಳಿದ್ರಿ. D-Day ಈಗ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ಬೋದು, ಎಲ್ಲ ಆಗ್ಬೋದು. ಹಾಗಂತ ಒಂದೇ ಸರಿ ಏಕಾಏಕಿ ಸೇನೆ ನುಗ್ಗಲ್ಲ. ಅದಕ್ಕೊಂದು ಸರಿಯಾದಂಥ ಸಮಯ, ಸರಿಯಾದಂಥ ಟಾರ್ಗೆಟ್, ಅದನ್ನು ರೆಡಿ ಮಾಡಿಕೊಂಡೇ ಹೊಡೆಯುತ್ತೆ ಅಂತ. ನಿಮ್ಮ ಪ್ರಕಾರ ಇದು ಯಾವ ರೀತಿ ಆಗ್ಬೋದು ಕ್ಯಾಪ್ಟನ್? ಓಕೆ, ಒಂದು ನಿಮಿಷ ಹಿಂದಕ್ಕೆ ಒಂದು ವಾಜಪೇಯಿ ಅವ್ರ ಬಗ್ಗೆ ನೀವು ಮಾತಾಡೋದಕ್ಕೆ ಒಂದು ಸಣ್ಣ ಇದನ್ನ ಕೊಡ್ತೀನಿ. ಯಾಕಂದ್ರೆ ಅವಾಗ ಸಮಯ ಸಂದರ್ಭ ಬೇರೆ ಇತ್ತು. ಅವಾಗ ನಾವು ನ್ಯೂಕ್ಲಿಯರ್ ಬ್ಲಾಸ್ಟ್ ಅನ್ನ ಮಾಡಿದ್ವಿ, ಅಣು ಪರೀಕ್ಷೆಯನ್ನ ಮಾಡಿದ್ವಿ. ಪಾಕಿಸ್ತಾನದವರು ಕೂಡ ಅಣು ಪರೀಕ್ಷೆಯನ್ನ ಮಾಡಿದ್ರು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಸರಿನೋ ತಪ್ಪು ನನಗೆ ಗೊತ್ತಿಲ್ಲ, ಬಟ್ ಆ ಒಂದು ಸಮಯ ಸಂದರ್ಭ ಬೇರೆ ಇತ್ತು. ಹಾಗಾಗಿ ನಾವು ಲೈನ್ ಅಪ್ ಪಟ್ಟರು. ಕ್ಯಾಪ್ಟನ್, ಏನು ಅಂದ್ರೆ ಸಮಯ ಸಂದರ್ಭಗಳು ಹೆಂಗ್ ಬಂದ್ಬಿಡ್ತವೆ ಅಂತಂದ್ರೆ, ನೋಡಿ, ಈಗ ಇಂದಿರಾ ಗಾಂಧಿ ಅವರಿದ್ದಂಥ ಸಂದರ್ಭದಲ್ಲಿ ಆವಾಗ ಅವ್ರು ಅಮೆರಿಕಕ್ಕೆ ಹೋದ್ರೆ ಅಮೆರಿಕದ ಪರ್ಮಿಷನ್ನೇ ಕೊಟ್ಟಿರಲಿಲ್ಲ. ಅಷ್ಟೇ ಅಲ್ಲ, ಅಮೆರಿಕದ ಯುದ್ಧ ನೌಕೆಗಳು ಪಾಕಿಸ್ತಾನಕ್ಕೆ ಬೆಂಬಲ ಕೊಡೋಕ್ಕೋಸ್ಕರ ಬಂದಿದ್ದು, ಪ್ರಶ್ನೆ ಬೇರೆ. ಅದೆಲ್ಲದನ್ನು ಮೀರಿ ಇಂದಿರಾ ಗಾಂಧಿ ಹೊಡೆಸಿದ ರೀತಿ ಇತ್ತಲ್ಲ, ಬಹಳ ಅದ್ಭುತವಾಗಿತ್ತು. ನಂಬರ್ 1. ನಂಬರ್ 2 ಏನು ಅಂತಂದ್ರೆ, ಆವಾಗಲೇ ಬಾಂಗ್ಲಾ ಉದಯ ಆಗಿದ್ದು, ಅದು ಆ ಸಂಗತಿಗಳು. ಅದಾದ್ಮೇಲಿನ ಘಟನೆಗಳನ್ನು ಕೂಡ ಅಲ್ಲಿ ಒಂದು ಕಡೆಗೆ ಗೆಲುವು, ಇನ್ನೊಂದು ಕಡೆ ಸೋಲ್. ಹೆಂಗೆ ಅಂತಂದ್ರೆ, ನಾವು 93,000 ಜನ ಸೈನಿಕರನ್ನ ಹಾರ ತುರಾಯಿ ಹಾಕಿ ಕಳಿಸಿದ್ದಿದೆಯಲ್ಲ. ಸೊ ಇಂಥವು ಯುದ್ಧ ಅಂದಮೇಲೆ ನಾನು ಹೇಳ್ತೀನಲ್ಲ, ಹೊರಗಡೆ ಕೂತು ಮಾಡುವಂಥ ವಿಶ್ಲೇಷಣೆಗಳು ಬೇರೆ, ಅದರಲ್ಲಿನ ಸ್ಥಿತಿಗತಿಗಳು ಬೇರೆ ಇರ್ತವೆ. ಕ್ಯಾಪ್ಟನ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ, ಇನ್ನಷ್ಟು ನಾನು ಮಾತಾಡ್ತೀನಿ. ಭದ್ರತಾ ಸಂಪುಟ ಸಮಿತಿ ಸಭೆ ನಡೀತಾ ಇದೆ, ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಆಗುತ್ತೆ, ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಆಗುತ್ತೆ, ಕೇಂದ್ರ ಸಚಿವ ಸಂಪುಟ ಸಭೆ ಆಗುತ್ತೆ. ಇವತ್ತು ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ಈಗ ಶುರು ಆಗಿದೆ.